ನಮಸ್ಕಾರ ವೀಕ್ಷಕರೇ, BIP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024 ಸೆಪ್ಟೆಂಬರ್ ತಿಂಗಳದ ಮೀನರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಾಗಾದರೆ ವೀಕ್ಷಕರೇ, ಮೀನರಾಶಿಯಲ್ಲಿ ಜನ್ಮದಲ್ಲಿ ಮೀನರಾಶಿಯವರಿಗೆ ಒಂದು ಕಡೆ 7.5 ಶನಿ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಜನ್ಮದಲ್ಲಿ ರಾಹು, ಹಾಗೆಯೇ ಸಪ್ತಮದಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು, ವೃಷಭ ರಾಶಿಯಲ್ಲಿ ಗುರು, ಕುಂಭ ರಾಶಿಯಲ್ಲಿ ಶನಿ. ಯಾವ ಕಡೆಯಿಂದ ಹೋದರೂ ಕೂಡ ಯೋಗಗಳು ಸಿಗ್ತಾ ಇಲ್ಲ ನಿಮಗೆ. ನೀವೇ ಆಲೋಚನೆ ಮಾಡಿ. ಗ್ರಹಗಳ ತನ್ನ ಸ್ವಂತ ಶಕ್ತಿಯ ಯೋಗ ಇಲ್ಲ ಗೋಚಾರದಲ್ಲಿ ಹೇಳ್ತಕ್ಕಂಥದ್ದು ಸೂಚಿಸುತ್ತೆ. ಆದರೂ ನಿಮ್ಮಲ್ಲಿ ಒಂದು ವಿಶೇಷ ಯೋಗ ಇದೆ ಹೇಳತಕ್ಕಂಥದ್ದು. ನಿಮಗೆ ಗುರುದಶ ನಡೀತಾ ಇದ್ದರೆ ಅಥವಾ ಚಂದ್ರದಶ ನಡೀತಾ ಇದ್ದರೆ ನಿಮಗೆ ಗಜಕೇಸರಿ ಯೋಗ ಅಂತ ಹೇಳ್ತೇನೆ. ಮೀನರಾಶಾಧಿಪತಿ ಗುರು ಅಥವಾ ಚಂದ್ರದೇಶ ನಡೀತಾ ಇದ್ದರೆ ಕುಜ ಒಂದು ಚಂದ್ರನ ಸಮಾಗಮ ಹೇಳತಕ್ಕಂಥದ್ದು, ದಶೆಗಳ ಸಮಾಗಮಗಳು ಉಂಟಾಗಿ ನಿಮಗೆ ಗಜಕೇಸರಿ ಯೋಗ ಹೇಳತಕ್ಕಂಥದ್ದು ಮೀನರಾಶಿಯವರಿಗೆ. ಈ ದಶೆ ನಿಮಗಿರಬೇಕು, ಆಗ ಮಾತ್ರ ನಿಮಗೆ ಈ ಯೋಗ ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗಾದರೆ ಈ ಯೋಗದಲ್ಲಿ ಎಂತೆಂಥ ಫಲ ನಿರೀಕ್ಷೆ ಮಾಡಬಹುದು, ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡ್ಬೋದು. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಪೆಂಡಿಂಗ್ ಇರತಕ್ಕಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಪೂರೈಸುವಂಥದ್ದು. ಹಾಗೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣವೂ ಕೂಡ ನಿಮಗೆ ಬರುತ್ತೆ, ವಾಪಸ್ ಬರುತ್ತೆ. ಎಲ್ಲೋ ಒಂದು ಕಡೆ ಈ ಮೀನರಾಶಿಯವರಿಗೆ ಶನಿ ದಶ ಅಥವಾ ಕೇತು ದಶ ಅಥವಾ ರಾಹು ದಶ ನಡೀತಾ ಇದ್ದರೆ ಎಲ್ಲೋ ಒಂದು ಕಡೆ ನಿಮಗೆ ಸಂಸಾರದಲ್ಲಿ ತೊಡಕುಗಳು ಉಂಟಾಗ್ತಾ ಇರುತ್ತೆ. ಮನೆಯಲ್ಲಿ ನೆಮ್ಮದಿ ಇಲ್ಲ, ಮಕ್ಕಳಿಂದ ನೆಮ್ಮದಿ ಇಲ್ಲ, ದಾಯಾದಿಗಳಿಂದ ಕೂಡ ಸಂತೋಷವಿಲ್ಲ, ಯಾರತ್ರ ಮಾತನಾಡಿದರೂ ಕೂಡ ನಿಷ್ಠುರ, ಹಗ್ಗವೂ ಕೂಡ ಹಾವಾಗತ್ತೆ ಹೇಳ್ತಕ್ಕಂಥದ್ದು. ಯಾರೂ ಸಹಾಯ ಮಾಡಲಿಕ್ಕೆ ಬರ್ತಾ ಇಲ್ಲ. ನಂಬಿದವರೆಲ್ಲ ಕೈಬಿಟ್ಟು ಹೋಗ್ತಾ ಇದ್ದಾರೆ. ಕೆಲವಷ್ಟು ಸಂದರ್ಭದಲ್ಲಿ ಹೆಂಡತಿ ಗಂಡನಿಗೆ ಶತ್ರು, ಗಂಡನಿಗೆ ಹೆಂಡತಿಯೇ ಶತ್ರು. ಈ ಥರದ ಒಂದಷ್ಟು ಸಮಸ್ಯೆಗಳು, ಕಲಹಗಳು ಕುಟುಂಬದಲ್ಲಿ ಉದ್ಭವಿಸುತ್ತಾ ಇರತಕ್ಕಂಥದ್ದು. ಇದೇ ಗ್ರಹಚಾರ ಹೇಳ್ತಕ್ಕಂಥದ್ದು. ಹಾಗೆ ಜಮೀನು ವ್ಯವಹಾರದಲ್ಲಿ ಸೈಟು ಅಥವಾ ಮನೆ ಮಾರಾಟ ಮಾಡಬೇಕು, ತುಂಬ ಸಾಲ ಆಗಿಬಿಟ್ಟಿದೆ. ಮನೆ ಮಾರಾಟ ಮಾಡಬೇಕಂದ್ರೆ ಮನೆ ಸೇಲ್ ಆಗ್ತಾ ಇಲ್ಲ, ಸಾಲ ಬಾಧೆ ಜಾಸ್ತಿ ಆಗ್ತಾ ಇದೆ. ಸೈಟ್ ಮಾರಾಟ ಮಾಡಬೇಕು ಅಂದರೆ ಸೈಟ್ ಸೇಲ್ ಆಗ್ತಾ ಇಲ್ಲ, ತಕ್ಷಣಕ್ಕೆ ಹಣ ಸಿಗ್ತಾ ಇಲ್ಲ. ಈಗೆಲ್ಲ ಒಂದಷ್ಟು ಸಮಸ್ಯೆಗಳು ಉದ್ಭವಿಸ್ತಾ ಇರುತ್ತೆ ವೀಕ್ಷಕರೇ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ. ಮಕ್ಕಳು ವಿದೇಶದಲ್ಲಿ ವಿದ್ಯಾಭ್ಯಾಸ ಓದಿ ಮುಗಿದಿರುತ್ತೆ, ಆದರೆ ಮಕ್ಕಳಿಗೆ ವಿದೇಶದಲ್ಲಿ ಕೆಲಸ ಸಿಗ್ತಾ ಇಲ್ಲ. ಸುಮಾರು 5-6 ತಿಂಗಳಿಂದ ಮಕ್ಕಳು ವಿದೇಶದಲ್ಲಿ ಎಲ್ಲ ಎಜುಕೇಷನ್ ಕಂಪ್ಲೀಟ್ ಆಗಿರುತ್ತೆ, ಆದರೆ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ. ಇಲ್ಲಿಂದ ಹಣವನ್ನು ಕಳಿಸ್ತಾ ಇರಬೇಕು ತಿಂಗಳ. ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ. ಹಾಗೆ ಮೀನರಾಶಿಯವರಿಗೆ ವಿದೇಶದಲ್ಲಿ ಮಕ್ಕಳಿರ್ತಾರೆ, ಆದರೆ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ. ಎಷ್ಟೊಂದು ಜಾತಿಗಳು ಬರುತ್ತೆ, ಎಷ್ಟೊಂದು ಹೊಂದಾಣಿಕೆ ಬರುತ್ತೆ, ಆದರೆ ಒಳ್ಳೆಯ ಸಂಬಂಧಗಳು ಸಿಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಕುಜದೋಷ, ಕುಜ ಮಂಗಳ ದೋಷ, ಅಂಗಾರಕ ದೋಷ, ಈ ಥರದ ಒಂದಷ್ಟು ಸಮಸ್ಯೆಗಳು ಉಂಟಾಗ್ತಾ ಇರ್ತಕ್ಕಂಥದ್ದು ಮೀನರಾಶಿಯವರಿಗೆ. ಅದಕ್ಕೆ ನಾನು ಕೆಲವೊಂದಷ್ಟು ಸಮಯದಲ್ಲಿ ಹೇಳ್ತೇನೆ, ನಾನು ಇಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಗೋಚಾರ ಫಲಗಳು ಹೇಳ್ತಕ್ಕಂಥದ್ದು. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಒಳ್ಳೆಯ ಫಲ ನಿರೀಕ್ಷೆ ಮಾಡ್ಬೋದು, ಇದಕ್ಕಿಂತ ಹೆಚ್ಚು ಫಲ ನಿಮ್ಮ ಜಾತಕದಲ್ಲಿ ಸಿಗುತ್ತೆ. ಆದರೆ ಯಾಕೆ ನಿಮಗೆ ಸಿಗ್ತಾ ಇಲ್ಲ ಹೇಳ್ತಕ್ಕಂಥದ್ದರೆ ನಿಮ್ಮ ದಶಾಸಂಧಿ ಬೇರೆ ಇರುತ್ತೆ. ಲಗ್ನಾಧಿಪತಿ ಯೋಗ, ಭಾಗ್ಯಾಧಿಪತಿ ಯೋಗ, ಕರ್ಮಕಾರಕ ಯೋಗಗಳು
ಪಂಚಮ ಭಾವಾಧಿಪತಿ ಯೋಗಗಳಲ್ಲೂ ಕೂಡ ವಿಭಿನ್ನವಾಗಿದ್ದರಿಂದ ನಿಮಗೆ ಈ ಯೋಗ ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲ ವೀಕ್ಷಕರೇ, ನಮ್ಮ ವಿಡಿಯೋದಲ್ಲಿ ಎಲ್ಲ ರೀತಿಯ ನಿಮ್ಮ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲವೂ ಕೂಡ ವಾಟ್ಸಪ್ಪಲ್ಲಿ ಮುಖಾಂತರ ನನಗೆ ಮೆಸೇಜನ್ನು ಮಾಡಿ, ನೀವು ಹುಟ್ಟಿದ ದಿನಾಂಕ, ಹುಟ್ಟಿದ ತಾರೀಕು, ಇಸಿವಿ ಇದನ್ನೆಲ್ಲ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಏನು ಸಮಸ್ಯೆ ಇದೆ ಅದಕ್ಕೆಲ್ಲ ಉತ್ತರವನ್ನು ನೀಡ್ತೇನೆ. ಅಷ್ಟೇ ಅಲ್ಲ ವೀಕ್ಷಕರೇ, ನಮ್ಮ ವಿಡಿಯೋ ನಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ಓಂ ಆಂಜನೇಯಾಯನ ಮಾಡತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.